ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಭಾಗವತರ ಸಂಸ್ಥೆಯ ಮೂಲಕ ನಮ್ಮ ರೇವಣ್ಣನವರು ಬಹುಶಃ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಾರಂಭ ಮಾಡಿದ್ದು ನಾನು ಹನುಮಂತಯ್ಯನವರು. ನಾನು ಮುಖ್ಯಮಂತ್ರಿ ಇರುವಾಗ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಸೃಷ್ಟಿ ಮಾಡಿದ. ಇವತ್ತಿನ ಮತ್ತು ಈ 25 ವರ್ಷಗಳಿಂದ ಏನು ರೇವಣ್ಣನವರು ಭಾಗವತರು ಸಂಸ್ಥೆಯನ್ನ ಮಾಡಿದ್ರು, ಆ ಪ್ರಜ್ಞೆ ನನಗೆ ಇರ್ತಾ ಇದ್ರೆ, ಅವರು ಮಾಡತಕ್ಕಂಥ ಕೆಲಸ ನೋಡಿದ್ರೆ, ಅದಕ್ಕೆ ಆ ಒಂದು ಭಾಗವತರ ಸಂಸ್ಥೆಯನ್ನೇ ನಾವು ಕನ್ನಡ ಸಂಸ್ಕೃತಿ ಇಲಾಖೆ ಅಂತೇಳಿ ಪರಿಗಣಿಸಬಹುದು. ಅಂತ ದೊಡ್ಡ ಕೆಲಸವನ್ನ, ಒಂದು ರೀತಿಯ ಸಮರ್ಪಣಾ 100ಕ್ಕೆ 100 ಪಾಲು ತಾವು ಮಾತ್ರ ಸಮರ್ಪಣೆ ಮಾಡಿದ್ದಲ್ಲ, ತಮ್ಮೆಲ್ಲ ಕುಟುಂಬದ ಸದಸ್ಯರನ್ನ ಈ ಒಂದು ಸಂಸ್ಕೃತಿಗೆ ಸೇವೆಗೆ ಅವರು ಸಮರ್ಪಿಸಿದ್ದಾರೆ. ಅದಕ್ಕೆ ಮೊದಲಾಗಿ ಈ ಭಾಗವತರ ಸಂಸ್ಥೆಯ ಹಿಂದಿರತಕ್ಕಂತ ದೊಡ್ಡ ಶಕ್ತಿ ನಮ್ಮ ರೇವಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೂಡ ನಾನು ಅಭಿನಂದನೆಗಳನ್ನ ಅರ್ಪಿಸಿದ್ದೇನೆ. ಯಾವುದೇ ಒಬ್ಬ ನಮ್ಮ ಡಾಕ್ಟರ್ ಶಿವರಾಮ್ ಕಾರಂತರು ನನಗೆ ಯಾವಾಗಲೂ ಹೇಳ್ತಾರೆ, ಇಲ್ಲಿವರೆಗೆ ನಾನು ಪ್ರಕಾಶ ಮಾಲಿಕೆ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ, ನನ್ನ ನೆನಪಿದ್ದ ಪ್ರಕಾರ ವೆಂಕಟರಮಣ ಅಂತಿದ್ದೆ. ಅವರು ಇಲ್ಲದೇ ಇದ್ರೆ ನಾನು ಶಿವರಾಮ್ ಕಾರಂತ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಒಬ್ಬ ಶ್ರೇಷ್ಠ ಮನುಷ್ಯ ಬರಬೇಕಾದ್ರೆ, ಪ್ರಕಾಶ ಮಾಲಿಕೆ ಬರಬೇಕಾದ್ರೆ ಅದು ಇರ್ತಾರೆ, ಇಲ್ಲದ್ರೆ ಅನುಸಮವಾಗಿ ಹೋಗ್ತದೆ. ಒಬ್ಬ ಸಾಂಸ್ಕೃತಿಕ ಪುರುಷ ಬರಬೇಕಾದ್ರೆ ಇದನ್ನೇ ಡಾಕ್ಟರ್ ರಾಜಕುಮಾರ್ ಅವರು ಕೂಡ ಹೇಳ್ತಾ ಇದ್ರು. ಅವ್ರು ಯಾರ ಹೆಸರು ಹೇಳ್ತಾ ಇದ್ರು, ಅವ್ರು ಇಲ್ಲದಿದ್ರೆ ನಾನು ಪ್ರಕಾಶ ಮಾಲಿಕೆ ಬರ್ತಾ ಇದ್ದೆ. ಆದ್ರಿಂದ ಇವತ್ತು ಇಂಥ ರೇವಣ್ಣನವರಂತ ಭಾಗವತ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಈ ಸಂಸ್ಥೆ ಇರೋದ್ರಿಂದ ಅನೇಕ ಜನರು ಪ್ರಕಾಶ ಮಾಲಿಕೆ ಬಂದರು. ಇದು ದೊಡ್ಡ ಕೊಡುಗೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವತ್ತು 25 ಮಂದಿ ಕೂಡ ಸನ್ಮಾನ ಹೊಂದಿದ್ದೀವಿ. ಇವರು ಒಬ್ಬೊಬ್ಬರು ಕೂಡ ಒಂದು ದೊಡ್ಡ ಪರಂಪರೆಯನ್ನ ನಮ್ಮ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹಾಕಿಬಿಟ್ಟಿದೆ. ಅವರಿಗೆ ನನ್ನ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರನ್ನ ಗುರುತಿಸಿದಂತ ಒಂದು ಕ್ರಮ ನೋಡಿದರೆ ಬಹುಶಃ ನಾನು ಧನ್ಯನಾಗಿದ್ದೇನೆ ಇವತ್ತು ಸನ್ಮಾನ ಮಾಡಲಿಕ್ಕೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ದೇವರು ಕೂಡ ಇಲ್ಲಿದ್ದಾರೆ. ಅನೇಕ ನನ್ನ ಪರಿಚಯ ಕೂಡ ವೈಯಕ್ತಿಕವಾಗಿದೆ. ಅಂತ ವ್ಯಕ್ತಿಗಳನ್ನ ಇವತ್ತು ರೇವಣ್ಣ ಅವರು ತಮ್ಮ ಭಾಗವತರು ಸಂಸ್ಥೆಯ ಮೂಲಕ ಸರಿಯಾಗಿ ಗುರುತಿಸಿ ಇವತ್ತು ಸನ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಒಂದು ನಾಡು, ಒಂದು ಭಾಷೆ ಇವತ್ತು ಒಂದು ಸಾರ್ವತ್ರಿಕವಾದ ಮನ್ನಣೆ ಪಡಿಬೇಕಾದ್ರೆ ಅದರ ಹಿಂದೆ ಇರತಕ್ಕಂಥ ಶಕ್ತಿಗಳೇ, ಆ ಹಿಂದೆ ಇರತಕ್ಕಂಥ ಅವರಿಂದಲೇ ಇವತ್ತು ನಮ್ಮ ಕನ್ನಡ ನಾಡು ಸಂಪನ್ನ ಆಗಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಿಕ್ಕೆ ನಾನು ಒಂದು ಒಪ್ಪುದಿಲ್ಲ. ಬಹುಶಃ ಯಾರೋ ನಮ್ಮ ಹನುಮಂತನವರು ಹೇಳಿರ್ಬೇಕು, ಜನ ಬರುವುದಿಲ್ಲ ಅಂತೇಳಿ ನಾಟಕಗಳು. ನಾನು ಒಪ್ಪುದಿಲ್ಲ. ನಮ್ಮಲ್ಲಿ ಬರ್ಬೇಕು, ನಮ್ಮ ಯಕ್ಷಗಾನ ನೋಡಬೇಕು, ಬೇಡಿಕೆದ ಹೊರಗೆ ತೋರಿಸ್ತದೆ. ನಮ್ಮಲ್ಲಿ ಬೇಕಾದ್ರೆ ಎಷ್ಟು ಮೇಳಗಳೇ ಬರಲಿ, ಒಂದು ಕಟೀಲು ಮೇಳ ಅಂತೇಳಿ ಮಾಡ್ತಾರೆ. ಅವರು ಒಂದೇ ಪ್ರಸಂಗ ಮಾಡೋದು, ಶ್ರೀ ದೇವಿ ಮಹಾತ್ಮೆ ಅಂತೇಳಿ. ಈಗ 8 ಮೇಳ ಆಗಿ ಈಗ 9ನೇ ಮೇಳ ಪ್ರಾರಂಭ ಮಾಡಿ ಅವರು ದೇರ್ ಆರ್ ಬುಕ್ ಫಾರ್ 15 years, 15 ವರ್ಷಕ್ಕೆ ಒಂದು ಬುಕ್ ಆಗಿದೆ. ಆದ್ರಿಂದ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಸರಿಯಾದ ಕಲಾವಿದರನ್ನು ಕೂಡ ಹೊಂದಿಕೊಂಡಿರ್ತದೆ. ಆ ಸಂಪನ್ನತೆ ನಮ್ಮಲ್ಲಿ ಇದೆ. ಆ ಸಾಂಸ್ಕೃತಿಕ ಒಂದು ಪ್ರಕಾಶ ಅದು ಜಾಜ್ಯೋಲ್ಯಮಾಗಿ ಬೆಳಗ್ತದೆ. ಆದ್ರೆ ಜನ ಬಂದೇ ಬರ್ತದೆ. ಈಗ ಅಲ್ಲಿ ಬಾರದೇ ಇದ್ರೆ ಅದರಲ್ಲಿ ಏನೋ ಅಲ್ಲಿ ಸಂಘಟಕರದ್ದು ಸ್ವಲ್ಪ ದೋಷ ಇರ್ಬೋದು, ಕಲಾವಿದರಿರ್ತಾರೆ.
ನಾನು ಬಹಳ ಕಷ್ಟವಾಗಿರ್ತೇನೆ ಅಂತ ತುಂಬ ಕಲಾವಿದರು. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ನನ್ನ ಸಾಂಸ್ಕೃತಿಕ ಚಟುವಟಿಕೆ ಪ್ರಾರಂಭ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಯಕ್ಷಗಾನದಲ್ಲಿ. ಅದು ಯಾವಾಗ ಒಂದು 5ನೇ ಕ್ಲಾಸ್ನಲ್ಲಿದ್ದು. 5ನೇ ಕ್ಲಾಸ್ನಲ್ಲಿರುವಾಗ ನನ್ನೊಂದು ಮನಸ್ಸಾಯ್ತು, ಯಾಕೆ ನಾವೊಂದು ದೇವಿ ಮಾತ್ರ ಯಕ್ಷಗಾನ ಆಡಬಾರದು. ಆ ಲಿಮಿಟೇಷನ್ ಗೊತ್ತಿಲ್ಲ ನನಗೆ, ಯಾಕಂದ್ರೆ ನಮ್ಮಲ್ಲಿ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಆದ್ರೆ ಆ ಯಕ್ಷಗಾನದ ಮೇಲೆ ಅಷ್ಟು ಪ್ರೀತಿ, ವಿಶ್ವಾಸ. ಒಂದು ನಮ್ಮ ಹತ್ರ ಇದರದ್ದು ಆ ದೇವಿ ಮಾತನದ್ದು ಪ್ರಸಂಗದ್ದು ಪದ್ಯ ಕೂಡ ಇರಲಿಲ್ಲ ಸಿದ್ದರಾಮಯ್ಯ. ನಾನೇ ದೇವಿ ಮಾತು ಇಡೀ ಪ್ರಸಂಗ ನನ್ನ ಪ್ರಥಮ ಕಾವ್ಯ ಸಾಹಿತ್ಯ ರಚನೆ ಅಂತ ಹೇಳಿದ್ರೆ ಶ್ರೀ ದೇವಿ ಮಾತೆ ಆ ಪ್ರಸಂಗ. ಅದನ್ನು ಬರ್ದೆ ಮತ್ತೆ ನಾವೆಲ್ಲ ತಯಾರು ಮಾಡಿದ್ವಿ. ಒಂದು ಪ್ಯಾಂಪ್ಲೆಟ್ ಕೂಡ ಇಶ್ಯೂ ಮಾಡಿದ್ವಿ. ಸುಪ್ರಸಿದ್ಧ ಕಲಾವಿದರಿಂದ ಯಕ್ಷಗಾನ ಇದೆ ಅಂತೇಳಿ ಪ್ರಕಟಣೆ ಕೂಡ ಇಡೀ ಮೂಡುಬಿದ್ರೆಯ ಪೇಟೆಗೆ ಎಲ್ಲರಿಗೂ ಗೊತ್ತಾಯ್ತು. ನಮ್ಮದಲ್ಲಿ ಯಕ್ಷಗಾನ ಇದೆ ಅಂತ ಹೇಳಿದ್ರೆ ಎಲ್ಲ ಅಂತಿಗಳು ಬರ್ತಾರೆ, ಜನ ಕೂಡ ಬರ್ತಾರೆ. ಯಾಕಂದ್ರೆ ಬೆಳಕಿನವರೆಗೆ ನೋಡ್ಬೋದು ಅಂತೇಳಿ ಆಸೆ ಇದೆ. ಇದು ಬೇಜವಾಬ್ದಾರಿ. ನಾನು ಹುಡುಗರಿಗೆಲ್ಲ ಮಾಡ್ತಾ ಇದ್ದೇನೆ. ಎಲ್ಲ ಮಾತಾಡ್ತಾರೆ. ಇದು ಯಕ್ಷಗಾನ ಜನ ನೋಡಿದಲ್ಲಿ ಗಾಬರಿ ಆಯ್ತು. ಯಾಕಂದ್ರೆ ನಮ್ಮಲ್ಲಿ ವೇಷಭೂಷಣ ಇಲ್ಲ, ಚೆಂಡೆ ಇಲ್ಲ, ಮದ್ದಳೆ ಇಲ್ಲ, ಭಾಗವತರ ಇಲ್ಲ. ಬರೀ ನಾವು 4 ಜನ ಎಲ್ಲರನ್ನು ಕದ್ದು ಸ್ವಲ್ಪ ಬಣ್ಣ ತಂದಿದ್ದೀವಿ ಅಷ್ಟೇ. ಅದು ನೋಡಿದ ಕೂಡಲೇ ನನಗೆ ಗಾಬರಿ ಆಯಿತು. ಒಂದು 2 ಹುಡುಗರನ್ನ ಬಸ್ನಿಂದ ಚೆಂಡೆ ತರಲಿಕ್ಕೆ ಕಲಿಸಿದ್ವಿ. ಆವಾಗ ಕಲ್ತುಕೊಂಡು ಚೆಂಡೆ ತಂದ. ಮತ್ತೊಂದು ಬಸದಿಯಿಂದ, ಬಸದಿ ಅಂದ್ರೆ ನಮ್ಮ ದೇವಿ ದೇವಸ್ಥಾನ, ಮದ್ದಳೆ ತಂದ್ರು, ಕೆಲವರು ಜಾಗಟೆ ತಂದ್ರು. ಮತ್ತೆ ನನಗೆ ಭಾಗವತರು ಇಲ್ಲ. ನಾನು ತಿಳ್ಕೊಂಡದ್ದು ಎಲ್ಲ ನಾನೇ ಮಾಡಿದ್ದು. ಆಮೇಲೆ ತಿಳುವಳಿಕೆ ಬಂತು ಭಾಗವತರು. ಅದಕ್ಕೆ ಭಾಗವತರು ಪಾಪ ದಿವಸ ಚೆನ್ನಾಗಿ ಆರಾಮವಾಗಿ ಮಲಗಿದ್ರು. ನಮ್ಮ ಮಕ್ಕಳು ಹೋಗಿ ಅವ್ರನ್ನ ಎತ್ತಿಕೊಂಡು ಭಾಗವತರನ್ನ ಕರ್ಕೊಂಡು, ಭಾಗವತರು ರೆಡಿ ಆಯ್ತು, ಮದ್ದಳೆಗಾರ ರೆಡಿ ಆಯ್ತು. ಯಕ್ಷಗಾನ ಬಹಳ ಜೋರಾಗಿ ಪುಣ್ಯಕ್ಕೆ ಒಂದು 10 ಗಂಟೆ ಆಗುವಾಗ ಜೋರಕ್ಕೆ ಮಳೆ ಬಂತು. ನಮ್ಮ ಮರ್ಯಾದೆ ಉಳಿಯಿತು. ಯಾಕಂದ್ರೆ ಜನ ಎಲ್ಲ ತಯಾರಾಗಿ ಬೆಳಿಗ್ಗಿನವರೆಗೆ ಕುತ್ಕೊಳ್ಳಿಕ್ಕೆ ಬಂದಿದ್ರು. ನಾವು 10 ಗಂಟೆ ಆಗುವಾಗ ನಮ್ಮ ಯಕ್ಷಗಾನ ಮುಗಿಯಿತು. ಯಾಕಂದ್ರೆ ಮಳೆ ನನಗೆ ಸಹಾಯ ಮಾಡಿದ್ರೆ ನಾನು ಹೇಳುದು. ಆದ್ರಿಂದ ಇವತ್ತು ನಾವು ಈ ಸಾಂಸ್ಕೃತಿಕವಾದಂತಹ ಒಂದು ಚಟುವಟಿಕೆ ಇವತ್ತು ನಮ್ಮ ನಾಡಿನಲ್ಲಿದೆ. ನಮ್ಮ ಮಕ್ಕಳಲ್ಲಿ ಕೂಡ ಆಯಾಯ ಸ್ಥಳೀಯವಾದಂತಹ ಒಂದು ಸಂಸ್ಕೃತಿ ಅದರ ಪರಿಚಯ ಮಾಡಿಕೊಳ್ಬೇಕು. ಒಂದು ನಾವೆಲ್ಲ ಇವತ್ತು ಸಾಂಸ್ಕೃತಿಕ ಸಂಸದಾಗಿ ಎಲ್ಲಿ ಕಲ್ಚರ್ ಇರುವುದಿಲ್ಲ ಅಲ್ಲಿ ಯಾವುದೇ ರೀತಿಯಾದಂತ ಒಂದು, ಯಾಕಂದ್ರೆ ಇತಿಹಾಸ ಅಥವಾ ನಾಗರಿಕತೆ ಅದರಿಂದ ಸಂಸ್ಕೃತಿ ಬರುವುದು. ಬದುಕಿ ಬಾಳತಕ್ಕಂಥ, ಕೂಡಿ ಬಾಳತಕ್ಕಂಥ ಒಂದು ಪ್ರವೃತ್ತಿ ಬರಬೇಕಾದ್ರೆ ಸಂಸ್ಕೃತಿ ಬೇಕು. ಅದಕ್ಕೆ ನಾನೆಲ್ಲ 3 ಮಹಾಕಾವ್ಯ ಬರೆದ ಮೇಲೆ, ಕಾದಂಬರಿ ಎಲ್ಲ ಬರೆದ ಮೇಲೆ, ಎಲ್ಲ ಇಂಗ್ಲಿಷ್ನಲ್ಲಿ ದೊಡ್ಡ ದೊಡ್ಡ ಗ್ರಂಥ ರಚನೆ ಆದ ಮೇಲೆ ನನಗೆ ಅನಿಸ್ತು ನಮ್ಮ ಸಂಸ್ಕೃತಿ ಮುಖ್ಯ. ಯಾಕಂದ್ರೆ ಅದು ಸಂಸ್ಕೃತಿ ಎಂಬ ಅಮೃತದಿಂದ ಮಾತ್ರ ಜನರ ಹೃದಯ ಒಂದುಗೂಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದ್ರೆ ಸಾಧ್ಯ ಆಗುದಿಲ್ಲ ಹೇಳಿ, ಅದಕ್ಕಾಗಿ ವಿಶ್ವ ಸಂಸ್ಕೃತಿಯ ಮಹಾಯಾನ ಅಂತೇಳಿ ಈಗ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಎಲ್ಲಿ ಅಂತ್ಯ ಮಾಡೋದು ತಿಳಿಗುತ್ತಿಲ್ಲ. ನಮ್ಮ ಈಗ 3 ಸಂಪುಟಗಳು ಬಿಡುಗಡೆ ಆಯಿತು.
4ನೇ ಸಂಪುಟ ಬಿಡುಗಡೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ರೆ ಅದು 4 ಸಂಪುಟ ಹೋಗಿ ಅದು 3 ಸಂಪುಟ ಆಗುತ್ತೆ ಪುನಃ. ಅಂದ್ರೆ 3+3 ಆಗುತ್ತೆ. ಇನ್ನು 5 ಸಂಪುಟ ಆಗಬೇಕು ಅಂತ ಹೇಳಿದ್ರೆ ಅದು ಇನ್ನೊಂದು 4 ಸಂಪುಟ ಆಗ್ತದೆ. ಕೊನೆಗೆ ಆಗುವಾಗ ದಟ್ ವಿಲ್ ಬಿ ಎನ್ಸೈಕ್ಲೋಪೀಡಿಯಾ ಆಫ್ ದಿ ವರ್ಲ್ಡ್ಸ್ ಕಲ್ಚರ್ ಆಗುತ್ತೆ. ಅಂದ್ರೆ ಆ ರೀತಿಯಲ್ಲಿ ಇವತ್ತು ಜನರ ಮನಸ್ಸನ್ನ ನಾಗರಿಕತೆ ಮೇಲೆ ಹೆಚ್ಚು ವಿಶ್ವಾಸವಿರಬೇಕು ಅಥವಾ ಇತಿಹಾಸದ ಮೇಲೆ ಹೆಚ್ಚು ವಿಶ್ವಾಸವಿರಬೇಕು. ಅದು ಬರೀ ಮಹಾಭಾರತನೇ ಇರಲಿ, ಅದು ರಾಮಾಯಣ ಇರಬಹುದು, ಒಂದು ಇತಿಹಾಸ ಇರಬಹುದು, ಅಥವಾ ಅದಕ್ಕೆ ಪುರಾಣದ ಲೇಖ ಕೊಡಬಹುದು. ಆದ್ರೆ ಒಂದು ಯುದ್ಧ ಮತ್ತೊಂದು ಯುದ್ಧಕ್ಕೆ ದಾರಿ ಮಾಡ್ತದೆ, ಅಲ್ಲಿನ ಅಂತ್ಯ ಆಗುದಿಲ್ಲ. ಅಲ್ಲಿ ನಾಗರಿಕತೆ ಅಂತ್ಯ ಆಗ್ತದೆ, ಆ ಇತಿಹಾಸ ಅಂತ್ಯ ಆಗ್ತದೆ. ಆದ್ರಿಂದ ಈ ಸಾಂಸ್ಕೃತಿಕವಾಗಿ ನಮ್ಮ ಸಮುದಾಯವನ್ನ, ನಾಡಿನ ಒಂದು ಜನತೆಯನ್ನ ಒಟ್ಟು ಮಾಡತಕ್ಕಂಥ, ಕಟ್ಟಿಕೊಳ್ಳತಕ್ಕಂಥ ಕೆಲಸ ಇವತ್ತು ಆಗಬೇಕಾದ್ರೆ ಅದು ಇವರಿಂದ ಮಾತ್ರ ಸಾಧ್ಯ. ಇಲ್ಲಿ ಕೂತ್ಕೊಂಡಿದ್ದಾರಲ್ಲ, ಸನ್ಮಾನ ಮಾಡಿದಾರಲ್ಲ, ಅವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಅವರಿಗೆ ಅವರು ಸೂರ್ಯ ಸಮಾನರು ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇನೆ. ಇಂತಹ ಒಂದು ಉತ್ತಮವಾದಂತಹ ಕಾರ್ಯಕ್ರಮಕ್ಕೆ ಕರೆದು ನಮ್ಮ ಜೀವನವನ್ನ ಪಾವನಗೊಳಿಸಿದಂತ ಭಾಗವತರ ರೇವಣ್ಣನವರಿಗೆ, ಹನುಮಂತಯ್ಯನವರಿಗೆ ವಿಶೇಷವಾದ ನನ್ನ ಒಂದು ಅಭಿನಂದನೆ ಸಲ್ಲಿಸಿ, ಹನುಮಂತಯ್ಯನವರು ಮಾತಾಡಿದಾಗೇನೆ ನಾನು ಮಾತಾಡೋದು ಈಗಾಗಲೇ ಹೇಳಿದ್ದೆ. ಅದರಿಂದ ಹೆಚ್ಚು ಮಾತು ಬೆಳೆಸಲಿಕ್ಕೆ ಹೋಗದೆ ತಮಗೆಲ್ಲ. ಆದ್ರಿಂದ ಪ್ರತಿಯೊಬ್ಬರು ಕೂಡ ಇಂಥ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಬಂದಾಗ ಆ ಸಂಸ್ಕೃತಿ ಉತ್ಪಾದನೆ ಆಗ್ತದೆ, ಸಂಸ್ಕೃತಿಯ ವರ್ಚಸ್ಸು ಪ್ರಭಾವಳಿ ತೀರ್ತದೆ. ಅದರಿಂದ ಸಮುದಾಯ ಇವತ್ತು ಹೆಚ್ಚೆಚ್ಚು ವೈಜ್ಞಾನಿಕವಾಗಿ ಅಭಿವೃದ್ಧಿ ಆದಾಗೇನೆ ಹೆಚ್ಚೆಚ್ಚು ಜನರ ಕೈಯಲ್ಲಿ ಹಿಂಸಾತ್ಮಕವಾದಂತಹ ಮನೋಭಂಬಿಕೆ ಬರ್ತದೆ. ಆದ್ರಿಂದ ಇವತ್ತು ಸಂಸ್ಕೃತಿಯ ಒಂದು ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ನಮ್ಮ ಭರತ ಖಂಡದ ಈ ಸಂಸ್ಕೃತಿಯ ಅಭಿವೃದ್ಧಿಗೆ ನಾವು ಮನ ಕೊಡಬೇಕು. ಅದರಿಂದ ಮಕ್ಕಳನ್ನ, ಸಮುದಾಯವನ್ನ ಆ ಸಂಸ್ಕೃತಿಯ ಒಂದು ಬೆಸುಗೆಯಿಂದ ಬೆಸಿಬೇಕು. ಆ ಕೆಲಸ ಇವತ್ತು ಭಾಗವತರಿಂದ ಆಗಿದೆ ಅಂತೇಳಿ ನಾನು ವಿಶೇಷವಾಗಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.